ಮಹಾಕುಂಭ ನಾನಾ ವಿಷಯಗಳಿಗೆ ನಾನಾ ಘಟನೆಗಳಿಗೆ ಸಾಕ್ಷಿಯಾಗಿದೆ. ವಿಶ್ವದ ಮೂಲೆ ಮೂಲೆಗಳಿಂದ ಸಾಮಾನ್ಯ ಜನರಿಂದ ಹಿಡಿದು ಘಟಾನುಘಟಿಗಳು ಕೂಡ ಈ ಸಂದರ್ಭದಲ್ಲಿ ಪ್ರಯಾಗರಾಜ್ನ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನ ಮಾಡುತ್ತಾರೆ ಹಾಗೂ ತಾವು ಮಾಡಿದ ಪಾಪಗಳನ್ನ ಕಳೆಯಲು ಇಲ್ಲಿಗೆ ಬರುತ್ತಾರೆ. ಆದರೆ ಕೆಲವು ಜನ ಈ ಮಹಾಕುಂಭ ಮೇಳದ ಸಂದರ್ಭದಲ್ಲಿ ಪ್ರಯಾಗರಾಜ್ಗೆ, ಅದರಲ್ಲೂ ತ್ರಿವೇಣಿ ಸಂಗಮ ಇರುವ ಜಾಗಕ್ಕೆ ತುಂಬು ಗರ್ಭಿಣಿಯರು ಈ 1 ತಿಂಗಳ ಕಾಲ ಇಲ್ಲಿ ಇದ್ದು ತಮ್ಮ ಗರ್ಭದಲ್ಲಿರುವ ಮಗುವಿಗೆ ಜನ್ಮ ಕೊಡಲು ಕೂಡ ಇಲ್ಲಿಗೆ ಬರುತ್ತಾರೆ. ಮಾನ್ಯತೆಯ ಪ್ರಕಾರ ಕುಂಭಮೇಳದ ಸಂದರ್ಭದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮಕ್ಕಳಿಗೆ ಜನ್ಮ ಕೊಟ್ಟರೆ ಆ ಮಕ್ಕಳಿಗೆ ಪುಣ್ಯ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ವಿಚಿತ್ರ ಅಂದ್ರೆ ಅದರಲ್ಲೂ ಜಾರ್ಖಂಡ್ ರಾಜ್ಯದ ಕುಂಕುರೆಂಬ ಪ್ರದೇಶದಿಂದ ಹಲವಾರು ಗರ್ಭಿಣಿಯರು ಗುಂಪು ಗುಂಪಾಗಿ ಮಹಾಕುಂಭದ ಸಂದರ್ಭದಲ್ಲಿ ತ್ರಿವೇಣಿ ಸಂಗಮಕ್ಕೆ ಭೇಟಿ ಕೊಟ್ಟು ಇಲ್ಲಿ ತಮ್ಮ ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾರೆ. ಸುಮಾರು 7 ತಿಂಗಳಿಂದ 8 ತಿಂಗಳು 9 ತಿಂಗಳು ಗರ್ಭಿಣಿಯರು ಈ ಸಮಯದಲ್ಲಿ ಈ ಜಾಗಕ್ಕೆ ತಪ್ಪದೆ ಬರುತ್ತಾರೆ. ಅಷ್ಟೇ ಅಲ್ಲದೆ ಹುಟ್ಟಿದ ಮಗುವಿಗೆ ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಕೂಡ ಈ ತಾಯಿಯಂದರು ಮಾಡಿಸುತ್ತಾರೆ. ಇದೇ ಕಾರಣ ಇಲ್ಲಿನ ಸರ್ಕಾರ ಕೂಡ ಈ ಸಂದರ್ಭದಲ್ಲಿ ಗರ್ಭಿಣಿ ಮಹಿಳೆಯರಿಗಾಗಿ ವಿಶೇಷವಾದಂತಹ ಆಸ್ಪತ್ರೆಗಳನ್ನ, ಆಂಬ್ಯುಲೆನ್ಸ್ಗಳನ್ನ ಕೂಡ ವ್ಯವಸ್ಥೆ ಮಾಡುತ್ತದೆ. 2025 ಜನವರಿ 21ನೇ ತಾರೀಕು ಈ ತ್ರಿವೇಣಿ ಸಂಗಮದಲ್ಲಿ ಒಂದು ಅದ್ಭುತ ಚಮತ್ಕಾರವೇ ನಡೆದು ಹೋಗಿತ್ತು. ಹೀಗೆ ಜನ್ಮ ನೀಡಿದಂತಹ ಒಂದು ಮಗು ಇದ್ದಕ್ಕಿದ್ದ ಹಾಗೆ ಸಂಗಮದಲ್ಲಿ ತೇಲಲು ಕೂಡ ಪ್ರಾರಂಭಿಸಿತು. ಇದನ್ನು ನೋಡಿದಂತಹ ಭಕ್ತಾದಿಗಳು ಇದು ದೇವರ ಮಗು ಎಂದೇ ಭಾವಿಸಿದ್ದರು. ಹೀಗೆ ತ್ರಿವೇಣಿ ಸಂಗಮದಲ್ಲಿ, ಅದರಲ್ಲೂ ಮಹಾಕುಂಭದ ಸಂದರ್ಭದಲ್ಲಿ ಜನ್ಮ ಪಡೆದರೆ ಅಂತಹ ಮಕ್ಕಳ ಭವಿಷ್ಯ 7 ಜನ್ಮಕ್ಕೆ ಉಜ್ವಲವಾಗುತ್ತದೆ ಅನ್ನುವ ನಂಬಿಕೆ ಇದೆ. ಹೇಗೆ ಹಿಂದೂಗಳಲ್ಲಿ ತಮ್ಮ ಕೊನೆಯ ಗಳಿಗೆಯನ್ನ ಹಾಗೂ ತಮ್ಮ ಸಾವನ್ನ ಕಾಶಿ ಅಂದ್ರೆ ವಾರಣಾಸಿಯಲ್ಲಿ ಆಗಬೇಕೆಂದು ಬಯಸುತ್ತಾರೋ, ಅದೇ ರೀತಿ ಮಗುವಿನ ಜನ್ಮ ಈ ತ್ರಿವೇಣಿ ಸಂಗಮದಲ್ಲಿ ಆಗಬೇಕೆಂದು ಹಲವಾರು ಜನ ಬಯಸುತ್ತಾರೆ. ಮಾನ್ಯತೆಯ ಪ್ರಕಾರ ಹಿಂದೂ ಧರ್ಮದಲ್ಲಿ ಭೂಮಿಯ ಮೇಲೆ ಮೊಟ್ಟ ಮೊದಲ ಮಾನವ ಜನ್ಮ ತಾಳಿದ್ದೇ ಈ ಪ್ರಯಾಗರಾಜ್ನ ತ್ರಿವೇಣಿ ಸಂಗಮದಲ್ಲಿ ಅನ್ನುವ ನಂಬಿಕೆ ಇದೆ. ಆದರೆ ವಿಜ್ಞಾನದ ಪ್ರಕಾರ ಮೊಟ್ಟ ಮೊದಲ ಮಾನವ ಹೇಗೆ ಹುಟ್ಟಿದ್ದು ಅನ್ನುವ ಮಾಹಿತಿ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಈ ಅದ್ಭುತವಾದಂತಹ ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಭೂಮಿಯಲ್ಲಿ ಜೀವಿಗಳು ಮೊದಲು ಉಗಮವಾಗಿದ್ದು ಹೇಗೆ ಎಂಬ $1 ಮಿಲಿಯನ್ ಪ್ರಶ್ನೆಗೆ ಭಾರತೀಯ ಮೂಲದ ವಿಜ್ಞಾನಿಯೊಬ್ಬರು ಈಗ ಉತ್ತರವನ್ನ ಕಂಡುಕೊಂಡಿದ್ದಾರೆ. 4 ಬಿಲಿಯನ್ ವರ್ಷಗಳ ಹಿಂದೆ ಜೀವ ಉಗಮವಾಗಿದ್ದು ಹೇಗೆ ಎಂಬುದನ್ನ 3 ತಾಣಗಳ ಅವಶೇಷಗಳನ್ನು ಅಭ್ಯಯಿಸಿ ಈ ಉತ್ತರ ಕಂಡುಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಕೋಲ್ಕತ್ತಾದಲ್ಲಿ ಜನಿಸಿರುವ ಡಾಕ್ಟರ್ ಚಟರ್ಜಿ ಅವರು ಲಕ್ಷಾಂತರ ವರ್ಷಗಳಿಂದ ಕಾಡುತ್ತಿರುವ ಪ್ರಶ್ನೆಗಳಿಗೆ ಸರಿ ಉತ್ತರ ಕಂಡುಕೊಳ್ಳುವುದರಲ್ಲಿ ಅವರು ಈ ಒಂದು ಸಾಧನೆಯನ್ನ ಮಾಡಿದ್ದಾರೆ ಹಾಗೂ ಇದನ್ನ ಪ್ರತಿಪಾದಿಸಿದ್ದಾರೆ ಎಂದು ಗೊತ್ತಾಗಿದೆ. ನಮ್ಮ ಗ್ರಹದ ಆರಂಭಿಕ ಭೂಪದರ ರಾಸಾಯನಿಕಗಳ ಉಗಮಗಳನ್ನು ಅಧ್ಯಯನ ನಡೆಸಿ ನೀಡಿರುವ ಸಿದ್ಧಾಂತ ಡೈನೋಸರ್ ಆವಿಷ್ಕಾರಕ್ಕಿಂತಲೂ ದೊಡ್ಡದು ಎಂದು ಚಟರ್ಜಿ ನುಡಿದಿದ್ದಾರೆ. ಮೊದಲಿಗೆ ಭೂಮಿ ಉಗಮ ಆಗಿದ್ದು ಹೇಗೆ ಎಂಬುದಕ್ಕೆ ಉತ್ತರ ನೀಡಿರುವ ಡಾಕ್ಟರ್ ಚಟರ್ಜಿ, ಬೃಹತ್ ಆಕಾಶಕಾಯಗಳು ಭೂಮಿಯ ಮೇಲ್ಪದರ ಮೇಲೆ ಬಿಲಿಯನ್ ವರ್ಷಗಳ ಹಿಂದೆ ಅಪ್ಪಳಿಸಿತ್ತು. ಇದರ ಪರಿಣಾಮ ಬೃಹತ್ ಕುಳಿಗಳು ರಚನೆಯಾಗುತ್ತವೆ. ಇದರಲ್ಲಿ ನೀರು ಹಾಗೂ ಜೀವ ಉಗಮಕ್ಕೆ ಬೇಕಾದಂತಹ ಅಗತ್ಯ ರಾಸಾಯನಿಕಗಳು ಉದ್ಭವವಾಗುತ್ತವೆ. ಇವೇ ಮುಂದೆ ಜೀವ ಉಗಮಕ್ಕೆ ಕಾರಣವಾಯಿತು ಎಂದು ಚಟರ್ಜಿ ವಿವರಿಸಿದ್ದಾರೆ. ಭೂಮಿಯ ಮೇಲೆ ಅಪ್ಪಳಿಸಿದ ಆಕಾಶಕಾಯ ಧೂಮಕೇತುಗಳು ಜೀವ ಉಗಮ ಮತ್ತು ಜೀವನಾಶಕ್ಕೂ ಕಾರಣವಾಗಿವೆ. ಈ ಅಂಶ ಜಗತ್ತಿನ ಅತಿ ಪ್ರಾಚೀನ ಅವಶೇಷಗಳನ್ನು ಒಳಗೊಂಡಿರುವ 3 ತಾಣಗಳಲ್ಲಿ ಸಂಶೋಧನೆ ನಡೆಸಿದಾಗ ತಿಳಿದು ಬಂದಿದೆ. ಏಕಕೋಶ ಜೀವಿಗಳು ಜಲ ಉಷ್ಣ ಕ್ರೇಟರ್ಗಳಲ್ಲಿ ಉಗಮಗೊಂಡಿದೆ ಎಂದು ಚಟರ್ಜಿ ನುಡಿದಿದ್ದಾರೆ. 4.5 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ಉಗಮವಾದಾಗ ಜೀವಮಾರಕ ಮಾರುತಗಳನ್ನು ಹೊಂದಿದ್ದ ವಾತಾವರಣ ಹೊಂದಿತ್ತು. ಅನೇಕ ಕಡೆ ಅಗ್ನಿ ಪರ್ವತಗಳು, ಆಸಿಡ್ ಮಳೆಗಳು ಮಾಮೂಲಿಯಾಗಿದ್ದವು. 1 ಬಿಲಿಯನ್ ವರ್ಷಗಳ ನಂತರ ಜಲಸಸ್ಯಗಳು, ಮೈಕ್ರೋ ಏಕ ಜೀವಕೋಶಗಳ ಜೀವಿಗಳ ಉಗಮ ಕಾಣಲಾಯಿತು ಎಂದು ಡೆನ್ವರ್ನಲ್ಲಿ ನಡೆದ ಜಿಯಾಲಜಿಕಲ್ ಸೊಸೈಟಿ ಆಫ್ ಅಮೆರಿಕದ ವಾರ್ಷಿಕ ಸಭೆಯಲ್ಲಿ ಡಾಕ್ಟರ್ ಚಟರ್ಜಿ ತಮ್ಮ ಸಂಶೋಧನೆಯನ್ನ ವಿವರಿಸಿದ್ದಾರೆ. ಹಾಗಾದ್ರೆ ಜಗತ್ತಿನ ಸೃಷ್ಟಿ ಹೇಗೆ ಆಯಿತು? ಮಾನವನ ಜನ್ಮ ಹೇಗೆ ಆಯಿತು? ಲಭ್ಯವಿರುವ ಪುರಾವೆಗಳನ್ನು ಆಧರಿಸಿ ಗ್ರಹದ ವೈಜ್ಞಾನಿಕ ಇತಿಹಾಸವನ್ನು ವಿಜ್ಞಾನಿಗಳು ಮರುರೂಪಿಸಿದ್ದಾರೆ. ಸುಮಾರು 460 ಕೋಟಿ ವರ್ಷಗಳ ಹಿಂದೆ ಸೂರ್ಯ ಮತ್ತು ಬೇರೆ ಗ್ರಹಗಳ ಜೊತೆಯಲ್ಲಿಯೇ ಭೂಮಿಯು ಸೋಲಾರ್ ನೆಬುಲಾ ನಿಹಾರಿಕೆಯಿಂದ ಭೂಮಿಯು ಪ್ರಸ್ತುತದ ಅರ್ಧವ್ಯಾಸವನ್ನು ಹೊಂದಿದ್ದಾಗ ವಾಯುಮಂಡಲದಲ್ಲಿ ನಿಧಾನವಾಗಿ ನೀರು ಮತ್ತು ನೀರಾವಿಗಳು ಶೇಖರವಾಗತೊಡಗಿದವು. ನೀರಿನ ಅಂಶ ಹೆಚ್ಚುತ್ತಿದ್ದಂತೆಯೇ ದ್ರವ ರೂಪದಲ್ಲಿದ್ದಂತಹ ಭೂಮಿಯ ಮೇಲ್ಪದರು
ಘನರೂಪಕ್ಕೆ ತಿರುಗುತ್ತದೆ. ಇದರ ಸ್ವಲ್ಪ ನಂತರವೇ ಚಂದ್ರ ಕೂಡ ರೂಪುಗೊಂಡಿದ್ದು. ಭೂಮಿಯ ಒಳಭಾಗದಿಂದ ಹೊರಬಂದ ಅನಿಲಗಳು ಮತ್ತು ಅಗ್ನಿಪರ್ವತಗಳ ಚಟುವಟಿಕೆಯಿಂದ ಆದಿಮ ವಾಯುಮಂಡಲ ಸೃಷ್ಟಿಯಾಯಿತು. ಧೂಮಕೇತುಗಳಿಂದ ಬಂದ ಮಂಜು ಮತ್ತು ಸಾಂದ್ರೀಕೃತವಾಗುತ್ತಿದ್ದ ನೀರಾವಿಗಳಿಂದ ಮೊದಲ ಸಾಗರವು ರೂಪುಗೊಂಡಿತ್ತು. ಸುಮಾರು 400 ಕೋಟಿ ವರ್ಷಗಳ ಹಿಂದೆ ಪ್ರಬಲವಾದ ರಾಸಾಯನಿಕ ಕ್ರಿಯೆ ಜರುಗಿ ಜೀವಾಧಾರವಾದಂತಹ ಕಾರ್ಬನ್ ಮೈದಳೆಯಿತು. ಮುಂದೆ ಇದೇ ಜೀವಕೋಶಕ್ಕೆ ಎಡೆಕೊಟ್ಟು 50 ಕೋಟಿ ವರ್ಷಗಳ ನಂತರ ಮೊಟ್ಟ ಮೊದಲ ಜೀವಿಯು ಉಗಮವಾಗುತ್ತದೆ. ಭೂವಿಜ್ಞಾನದಲ್ಲಿ ಈ ಕಾಲವನ್ನು ಆದಿಜೀವಿ ಕಲ್ಪ ಎಂದು ಗುರುತಿಸಲಾಗಿದೆ. ಆರಂಭದಲ್ಲಿ ಕೆಳದರ್ಜೆಯ ಸಸ್ಯವಾದ ಪಾಚಿ ಮೈದಳೆಯಿತು. ದ್ಯುತಿ ಸಂಶ್ಲೇಷಣೆಯಿಂದ ಸೂರ್ಯನ ಶಕ್ತಿಯು ನೇರ ಶೇಖರಣೆ ಮತ್ತು ಬಳಕೆಯ ಸಾಧ್ಯತೆಯಾಯಿತು. ಈ ಪ್ರಕ್ರಿಯೆಯಿಂದ ಹೊರಬಂದ ಆಮ್ಲಜನಕವು ವಾಯುಮಂಡಲದಲ್ಲಿ ಶೇಖರವಾಗಿ ಓಝೋನ್ ಪದರವನ್ನು ನಿರ್ಮಿಸುತ್ತದೆ. ದೊಡ್ಡ ಕೋಶಗಳಲ್ಲಿ ಸಣ್ಣ ಕೋಶಗಳ ಸಂಘಟನೆಯು ಯೂಕ್ಯಾರಿಯೋಟ್ ಎಂದು ಕರೆಯಲಾಗುವ ಸಂಕೀರ್ಣ ಕೋಶಗಳ ಅಭಿವೃದ್ಧಿಗೆ ಎಡೆಮಾಡಿಕೊಟ್ಟಿತ್ತು. ಗುಂಪಾಗಿದ್ದ ಜೀವಕೋಶಗಳು ಬೇರೆ ಬೇರೆ ಕೆಲಸದಲ್ಲಿ ನೈಪುಣ್ಯತೆ ಹೊಂದಿದ್ದರಂತೆಯೇ ನಿಜವಾದ ಬಹುಕೋಶ ಜೀವಿಗಳು ರೂಪುಗೊಳ್ಳುತ್ತವೆ. ಅಪಾಯಕಾರಿ ಅತಿ ನೇರಳೆ ಕಿರಣಗಳನ್ನು ಓಝೋನ್ ಪದರವು ಹೀರಿಕೊಳ್ಳಲು ಆರಂಭಿಸಿದ ನಂತರ ಭೂಮಿಯ ಮೇಲೆ ಜೀವಿಗಳು ವ್ಯಾಪಕವಾಗಿ ವಿಕಸನಗೊಳ್ಳುತ್ತವೆ. ಭೂಚಿಪ್ಪು ಮತ್ತು ಮೇಲಿನ ವಾಯುಗೋಳ ಸ್ಥಿರೀಕರಣಗೊಳ್ಳಲು ಸುಮಾರು 100 ಕೋಟಿ ವರ್ಷಗಳು ಸಂದಿವೆ ಎಂದು ಅಂದಾಜು ಮಾಡಲಾಗಿದೆ. ಕೋಟ್ಯಾಂತರ ವರ್ಷಗಳ ಅವಧಿಯಲ್ಲಿ ಭೂಮಿಯ ನಿರಂತರ ಚಟುವಟಿಕೆಯ ಕಾರಣದಿಂದ ಮೇಲ್ಮೈ ಮೇಲೆ ಭೂಖಂಡಗಳು ನಿರ್ಮಾಣಗೊಳ್ಳುತ್ತಾ ಮತ್ತೆ ಛಿದ್ರಗೊಳ್ಳುತ್ತಾನೆ ಬಂದಿವೆ. 450 ಕೋಟಿ ವರ್ಷಗಳ ಈಚೆಗೆ ಬುಧ, ಶುಕ್ರ, ಭೂಮಿಯಂತಹ ಗ್ರಹಗಳು ಗಟ್ಟಿಯಾಗುತ್ತವೆ. ಮೊದಲು ಇವು ಗುರು, ಶನಿ, ಪ್ಲೂಟೋ, ನೆಪ್ಚೂನ್ ನಂತಹ ಗ್ರಹಗಳಂತೆ ಇವೆಲ್ಲ ಅನಿಲ ಉಂಡೆಗಳಾಗಿದ್ದವು. ಭೂಮಿಯಲ್ಲಿ ಮಾತ್ರ 450 ಕೋಟಿ ವರ್ಷಗಳ ಹಿಂದೆ ಈ ನಿರ್ಜೀವ ಮೂಲ ವಸ್ತುಗಳೇ ಒಂದರ ಒಳಗೆ ಒಂದು ಸೇರಿಕೊಂಡು ಜೀವಾಂಕುರ ಆಯಿತು ಎಂದು ಹೇಳಲಾಗುತ್ತದೆ. ಅದು ಹೇಗೆ ಆಯಿತು ಎಂಬುದಕ್ಕೆ ನಾನಾ ಥಿಯರಿಗಳು ಹುಟ್ಟಿಕೊಂಡವು. ಜೀವಿಗಳು ತಂತಾವೇ ಹುಟ್ಟುಕೊಳ್ಳುತ್ತವೆ ಎಂದು ಕೊಳೆತ ಹಣ್ಣು, ಗಿಣ್ಣ, ಮಾಂಸದ ಮುದ್ದೆ ಮೇಲೆ ಹುಳುಗಳು ಹುಟ್ಟುವುದನ್ನು ನೋಡಿ ಹೇಳಲಾಗಿತ್ತು. ಆದರೆ ಕೆಲವೊಬ್ಬರು ಇದನ್ನ ಒಪ್ಪಿಕೊಳ್ಳುವುದಿಲ್ಲ. ನೊಣಗಳು ಇಲ್ಲಿ ಮೊಟ್ಟೆ ಇಡುತ್ತಿದ್ದವು ಎಂದು ಸೂಕ್ಷ್ಮದರ್ಶಗಳ ಮೂಲಕ ಗೊತ್ತಾಗುತ್ತದೆ. ಬಾಹ್ಯಾಕಾಶದಿಂದ ಸದಾ ಜೀವಕಣಗಳ ಸುರಿಮಳೆ ಆಗುತ್ತದೆ ಎಂದು ಇನ್ನು ಕೆಲವರು ಇದನ್ನ ಪ್ರತಿಪಾದಿಸುತ್ತಾರೆ. ಇನ್ನು ಕೆಲವರ ಪ್ರಕಾರ ಅಲ್ಲಿನ ಘೋರ ಶೀತ ಮತ್ತು ರುದ್ರ ವಿಕೀಕರಣದ ಮಧ್ಯೆ ಜೀವಕಣ ಬದುಕಿರಲು ಸಾಧ್ಯವೇ ಇಲ್ಲ ಎಂದು ಕೆಲವರು ಹೇಳುತ್ತಾರೆ. ಮಂಗಳ ಗ್ರಹದಿಂದ ಸಿಡಿದು ಬಂದ ಶಿಲಾ ತುಣುಕುಗಳ ಮೂಲಕ ಜೀವಕಣಗಳು ಬಂತೆಂದು ಇನ್ನು ಕೆಲವರು ವಾದಿಸುತ್ತಾರೆ. ಇಂತಹ ಶಿಲಾ ತುಣುಕುಗಳು ಉಲ್ಕೆಯಂತೆ ಉರಿಕೊಳ್ಳಿಯಾಗಿ ಬೀಳುವಾಗ ಜೀವಂತ ಕಣಗಳು ಉಳಿದಿರಲು ಸಾಧ್ಯವೇ ಇಲ್ಲ ಎಂದು ಇನ್ನು ಕೆಲವರು ಪ್ರತಿಪಾದಿಸುತ್ತಾರೆ. ಆಳ ಸಮುದ್ರದ ತಳದ ಬಿರುಕಿನ ಕುದಿ ನೀರಿನಲ್ಲೂ ಏಕಾಣು ಜೀವಿಗಳು ಪತ್ತೆಯಾದ ಮೇಲೆ ಉಲ್ಕಾ ಜೀವಿಯು ಸಾಧ್ಯ ಎಂದು ಇದು ಸಾಬೀತಾಗುತ್ತದೆ. ಆದರೆ ಭಗವದ್ಗೀತೆಯಂತಹ ಧರ್ಮ ಗ್ರಂಥನ ನಂಬುವವರಿಗೆ ತಲೆಬಿಸಿಯೇ ಇಲ್ಲ. ಸರ್ವಶಕ್ತ ದೇವರು ಭೂಮಿಯ ಮೇಲೆ ಎಲ್ಲಾ ಜೀವಿಗಳನ್ನು ಸೃಷ್ಟಿಸಿ ಅವುಗಳ ಮೇಲ್ವಿಚಾರಕನಾಗಿ ಮನುಷ್ಯನನ್ನು ಸೃಷ್ಟಿಸಿ ಹೋಗಿದ್ದಾನೆ ಎಂದು ಅವರ ನಂಬಿಕೆ. ಪೌರಾಣಿಕ ನಂಬಿಕೆಯ ಪ್ರಕಾರ ಬ್ರಹ್ಮ ಈ ಪ್ರಪಂಚದ ಸೃಷ್ಟಿಕರ್ತ ಎಂದು ಹೇಳಲಾಗುತ್ತದೆ. ಬ್ರಹ್ಮನೇ ಮನುಷ್ಯ ಎಂಬ ಜೀವಿಯನ್ನ ಹುಟ್ಟುಹಾಕಿದ್ದ. ಮನುಕುಲವು ಈ ಭೂಮಿಯಲ್ಲಿ ಮನುವಿನಿಂದ ಹುಟ್ಟಿಕೊಂಡಿತ್ತು ಮತ್ತು ಸ್ವಯಂ ಬ್ರಹ್ಮನೇ ಮನುವನ್ನು ಸೃಷ್ಟಿಸಿದ್ದ. ಪ್ರಪಂಚದ ಮೊಟ್ಟ ಮೊದಲ ಮಾನವ ಅದು ಸ್ವಯಂಭೂ ಮನು ಎಂದು ಹೇಳಲಾಗುತ್ತದೆ. ಹಾಗೂ ಮೊದಲ ಮಹಿಳೆ ಶತ್ರುಪ ಎಂದು ನಂಬಿಕೆ ಇದೆ. ಭಗವಾನ್ ಬ್ರಹ್ಮನು 11 ಪ್ರಭೇದಗಳನ್ನು ಮತ್ತು 11 ರುದ್ರಗಳನ್ನು ಸೃಷ್ಟಿಸುತ್ತಾನೆ. ನಂತರ ತನ್ನನ್ನು 2 ಭಾಗಗಳಾಗಿ ವಿಂಗಡಿಸುತ್ತಾನೆ. ಮೊದಲ ಭಾಗವು ಮನು ಮತ್ತು ಎರಡನೆಯದು ಶತ್ರುಪ ಎಂದು ಪ್ರಕಟವಾಯಿತು. ಬ್ರಹ್ಮನು ಪ್ರಜಾಪತಿಗಳನ್ನ ಬೆಳಕಿನಿಂದ, ರುದ್ರನನ್ನು ಬೆಂಕಿಯಿಂದ ಮತ್ತು ಸ್ವಯಂಭೂ ಮನುವನ್ನ ಜೇಡಿ ಮಣ್ಣಿನಿಂದ ಸೃಷ್ಟಿಸಿದನೆಂದು ಹೇಳಲಾಗುತ್ತದೆ. ಮನು ಜಗತ್ತಿಗೆ ಬಂದ ಮೊದಲ ಮಾನವ. ಆದ್ದರಿಂದ ಈ ಜಾತಿಯ ಹೆಸರು ಮಾನವ ಎಂತಾಯಿತು. ಸಂಸ್ಕೃತದಲ್ಲಿ ಇದನ್ನ ಮನುಷ್ಯ ಎಂದು ಕರೆಯಲಾಗುತ್ತದೆ ಮತ್ತು ಇಂಗ್ಲಿಷ್ನಲ್ಲಿ ಮ್ಯಾನ್ ಎಂಬ ಹೆಸರನ್ನು ಸಹ ಬಳಸಲಾಯಿತು. ಈ ಎಲ್ಲ ಹೆಸರುಗಳು ಮೊದಲ ಮಾನವನ ಮನುನೊಂದಿಗೆ ನೇರ ಸಂಬಂಧ ಹೊಂದಿದೆ ಎಂದು ನಂಬಿಕೆ ಇದೆ.
ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು. ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.